ನಮಸ್ಕಾರ. ಈಗಾಗಲೇ ನಿಮ್ಮ ಮಗ ಬಹಳ ಜಾಣ ಅಂತ ಹೇಳಿದ್ದೀರಾ. ಒಂದು ಕೆಲಸ ಮಾಡಿರಿ, ಅವನ್ನ ನೀವು ಬೈದರೂ ಬೈದಂತಿರಬಾರ್ದು. ಆ ರೀತಿಯಲ್ಲಿ ಬೈರಿ, ಎಲ್ಲ ಸರಿ ಹೋಗುತ್ತೆ. ಹೋಗಿ ಬನ್ನಿ. ಧನ್ಯವಾದಗಳು. ಏ ಮಗನೇ, ಏ ಮಗು, ಸ್ವಾಮಿಗಳು ಹೇಳ್ತಾರೆ ಕಣೋ, ನೀನು ಬೈಯೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನೀನು ಬೆಂಕಿ ನಡುವೆ ನಿಂತಾಗ ಆ ಬೆಂಕಿ ಹಬೆಯಲ್ಲಿ ನೀನು ಗಡ 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 ಅಂತ ಅದರದ್ದು ನಾನು ನೋಡಬೇಕು. ಆಮೇಲೆ ನೀರಿನಲ್ಲಿ ನಿನ್ನ ಪ್ರತಿಬಿಂಬ ಕಾಣಿದಾಗ ಅದು ಕಲ್ಲಾಕಿ ನಿಜಗುಚ್ಚು ಮಾಡಬೇಕು. ಆಮೇಲೆ ನೀನು ದಿನಕ್ಕೆ 1 ಲೋಟ ಹಾಲು ಕುಡಿತಿದೆ, ಈಗ ಹಾಗಿಲ್ಲ 1 ಲೀಟ್ರು ಹಾಲು ಕುಡಿಯೋ ಥರ ಮಾಡ್ತೀನೋ. ನಮಗೆ ನೀನು ದೊಡ್ಡವನಾಗ್ಬಿಟ್ಟಿದೀಯ. ನಿನಗೆ ದಿನಕ್ಕೆ 10 ರೂಪಾಯಿ ಖರ್ಚು ಕೊಡ್ತಾಯಿದ್ದೆ, ಈಗ ಆಗಲ್ಲ, ದಿನಕ್ಕೆ 100 ರೂಪಾಯಿ ಖರ್ಚು ಕೊಡ್ತೀನಿ. ನೀನು ಬಹಳ ಬುದ್ಧಿವಂತ ಆಗಿಬಿಟ್ಟಿದೀಯ. ಅದೇನು ಮಾಡ್ತೀಯ ಮಾಡು, ಸ್ವಾಮೀಜಿಗಳಿದ್ದಾರೆ, ಅರ್ಥವಾಯ್ತೆ?